ಗೌಡ ವಿಚಾರಣೆ ಕೂಡ ಅಂತಿಮ ಹಂತದಲ್ಲಿದೆ. ಆ ವಂಚನೆ ಕೇಸ್ ಕುರಿತಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಮನೆಯಲ್ಲೂ ಕೂಡ ಆ ಕಾರ್ ಏನಿದೆ, ಅವರ ಬೆಂಜ್ ಕಾರ್, ಅದನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಚಾಲಕನನ್ನ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ವಿನಯ್ ಕುಲಕರ್ಣಿ ಚಾಲಕ ವೀರೇಶ್ ದಳವಾಯಿಯನ್ನ ವಿಚಾರಣೆ ನಡೆಸಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಒಟ್ಟು ಐಶ್ವರ್ಯ ಗೌಡ ವಂಚನೆ ಕೇಸ್ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಏನೆಲ್ಲ ಇರುತ್ತೆ ಪೊಲೀಸರ ಚಾರ್ಜ್ ಶೀಟ್ ಅಲ್ಲಿ ಕಾದು ನೋಡಬೇಕಾಗಿದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಸಾಕಷ್ಟು ಈ ವಂಚನೆಯ ಜಾಲ, ಈಕೆಗೂ ಕೂಡ ಪ್ರಭಾವಶಾಲಿಗಳ ನಂಟು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಯಾರೆಲ್ಲರ ಹೆಸರು ಇರುತ್ತೆ ಚಾರ್ಜ್ ಶೀಟ್ನಲ್ಲಿ, ಈಕೆ ಮಾಡಿರ್ತಕ್ಕಂಥ ವಂಚನೆಯ ಕೆಲಸಗಳ ಕುರಿತಾಗಿ ಯಾವೆಲ್ಲ ರೀತಿಯ ಅಂಶಗಳಿರುತ್ತೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಬಯಲಾಗುತ್ತೆ. ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ಆಲ್ಮೋಸ್ಟ್ ಅಂತಿಮ ಹಂತಕ್ಕೆ ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಬೇಸಿಗೆ ಕಾಲದ ಆರಂಭದ ಘಟ್ಟದಲ್ಲಿ ಇದ್ದೀವಿ ನಾವು. ಈಗಲೇ ಅಲ್ಲಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಕಾವೇರಿ ನೀರು ಪೋಲಾಗದಂತೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡುವಂತಹ ಕೆಲಸ ಇದು ಇಂಪ್ಲಿಮೆಂಟ್ ಆದರೆ ತುಂಬಾ ಅನುಕೂಲ. ಬೆಂಗಳೂರಿನ ನಲ್ಲಿಗಳಿಗೆ ಏರಿಯೇಟರ್ ಫಿಕ್ಸ್ ಮಾಡ್ತಾರೆ. ಹೋಟೆಲ್ಲು, ಮಾಲು, ರೆಸ್ಟೋರೆಂಟು ಈ ಎಲ್ಲ ಕಡೆನೂ ಕೂಡ ಈ ಏರಿಯೇಟರ್ ಫಿಕ್ಸ್ ಆಗುತ್ತೆ. ಅನಗತ್ಯವಾಗಿ ಹೆಚ್ಚು ನೀರು ವ್ಯರ್ಥ ಆಗೋದಕ್ಕೆ ಈ ಏರಿಯೇಟರ್ ಬ್ರೇಕ್ ಹಾಕುತ್ತೆ. ಹೀಗಾಗಿ ಈ ರೆಸ್ಟೋರೆಂಟ್ಗಳಿಗೆ, ಮಾಲ್ಗಳಿಗೆ, ಹೋಟೆಲ್ಗಳಿಗೆ ಶಾಕ್ ಒಂದು ರೀತಿ ಇದು. ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕಾವೇರಿ ನೀರು ಪೋಲಾಗದಂತೆ ಏರಿಯೇಟರ್ ಅಳವಡಿಸೋದು. ಹೋಟೆಲ್, ಮಾಲ್, ರೆಸ್ಟೋರೆಂಟ್, ದೇವಸ್ಥಾನಗಳು ಇಲ್ಲೆಲ್ಲಾ ಕಡೆ ಏರಿಯೇಟರ್ ಅಳವಡಿಸಿಕೊಳ್ಬೇಕು ಅಂತ ಸೂಚನೆ ನೀಡಲಾಗಿದೆ. ನೀವೇನಾದ್ರೂ ಏರಿಯೇಟರ್ ಹಾಕಿಸಿಕೊಳ್ಳಿಲ್ಲ ಅಂತಂದ್ರೆ ದಂಡ ಫೇಕ್ಸ್. ಸದ್ಯ ಕಾವೇರಿ ನೀರು ಪೋಲು ಮಾಡಿದ್ರೆ 5,000 ರೂಪಾಯಿ ದಂಡ ಇದೆ. ಇದೀಗ ಏರಿಯೇಟರ್ ಅಳವಡಿಸಲಿಲ್ಲ ಅಂತಂದ್ರೆ ಇದಕ್ಕೂ 5,000 ರೂಪಾಯಿ ದಂಡ. ಈಗಾಗಲೇ ಅಧಿಕಾರಿಗಳಿಗೆ ಮಾಲ್, ರೆಸ್ಟೋರೆಂಟ್, ಹೋಟೆಲ್ ಸೇರಿದಂತೆ ಸಾರ್ವಜನಿಕ ಓಡಾಡುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಕಳೆದ ಬಾರಿ ನಮ್ದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಯಾಕಂದ್ರೆ ನಮ್ಮ ಏನು 10 ಲಕ್ಷ ಏರಿಯೇಟರ್ ಫಿಕ್ಸ್ ಮಾಡೋದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರಂತೆ 10 ಲಕ್ಷ ಏರಿಯೇಟರ್ಗಳನ್ನು ಕಳೆದ ವರ್ಷ ಇನ್ಸ್ಟಾಲ್ ಮಾಡಿದ್ದೇವೆ. ಈ ವರ್ಷನೂ ಕೂಡ ಅಷ್ಟೇ ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಈಗ ಕ್ರಮ ಜರುಗಿಸ್ತಾ ಇದ್ದೀವಿ. ಮುಂದುವರೆದು ಈಗ ಯಾರು ಏರಿಯೇಟರ್ ಅಳವಡಿಸಿಕೊಳ್ತಾ ಇಲ್ಲ ಅವರಿಗೆ ಕೂಡ ನಾವು ಆಸ್ಪದ ಆಕ್ಟ್ ಪ್ರಕಾರ ಈ ಪ್ರಕ್ರಿಯೆಯಲ್ಲಿ ಮಾಡದೇ ಇದ್ರೆ ಅವ್ರಿಗೂ ಕೂಡ ದಂಡ ವಿಧಿಸುವ ಅವಕಾಶ ಇದೆ. ಅದಕ್ಕೆ ಅವ್ರಿಗೆ ಎಷ್ಟಾಗುತ್ತೆ ಸರ್? ಯಾರು ಏರಿಯೇಟರ್ ಆಕ್ಟ್ ಅಲ್ಲಿ ಯಾವುದೇ ನೀರಿನ ಸಂಬಂಧಪಟ್ಟ ವೈಲೇಷನ್ಸ್ಗಳಿಗೆ 5,000 ರೂಪಾಯಿ ದಂಡ ಅಂತಿದೆ. ನಾವು ಪ್ರಥಮ ಬಾರಿ ಅವರಿಗೆ ಮನವರಿಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಮನವರಿಕೆ ಮಾಡದೆ ಮೇಲೆ ಕೂಡ ಅವರು ಮಾಡ್ಕೊಳ್ಳದೇ ಇದ್ರೆ ಆವಾಗ ಅಷ್ಟೇ ದಂಡ ಮಾಡುತ್ತೇವೆ. ಮಾಲು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲ ಸರ್ ಎಲ್ಲ ಬರುತ್ತೆ ಹೇಗೆ ಸರ್ ಅಂತ? ಮೇನ್ ಆಗಿ ಕಮರ್ಷಿಯಲ್ ಪ್ಲೇಸ್, ಪಬ್ಲಿಕ್ ಪ್ಲೇಸಸ್ ಎಲ್ಲಿ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರುವುದಿಲ್ಲ. ಈಗ ಮನೆಯಲ್ಲಾದ್ರೆ ನಮಗೆ ತಿಳಿದಿರುವಂತೆ ಜನ ಈಸಿಯಾಗಿ ಅವರಿಗೆ ಕಾಳಜಿ ಇರುತ್ತದೆ. ಬಟ್ ಬೇರೆ ಕಡೆ ಪ್ರದೇಶದಲ್ಲಿ ಹೋಟೆಲ್ಸ್, ರೆಸ್ಟೋರೆಂಟ್, ಕಮರ್ಷಿಯಲ್ ಪ್ಲೇಸಸ್, ಮಾಲ್ಸ್, ಪಬ್ಲಿಕ್ ಪ್ಲೇಸಸ್, ದೇವಸ್ಥಾನ, ಮಂದಿರ ಎಲ್ಲ ಕಡೆ ಕೂಡ ಈ ತರ ಗೌಡ ವಿಚಾರಣೆ ಕೂಡ ಅಂತಿಮ ಹಂತದಲ್ಲಿದೆ. ಆ ವಂಚನೆ ಕೇಸ್ ಕುರಿತಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಮನೆಯಲ್ಲೂ ಕೂಡ ಆ ಕಾರ್ ಏನಿದೆ, ಅವರ ಬೆಂಜ್ ಕಾರ್, ಅದನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಚಾಲಕನನ್ನ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ವಿನಯ್ ಕುಲಕರ್ಣಿ ಚಾಲಕ ವೀರೇಶ್ ದಳವಾಯಿಯನ್ನ ವಿಚಾರಣೆ ನಡೆಸಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಒಟ್ಟು ಐಶ್ವರ್ಯ ಗೌಡ ವಂಚನೆ ಕೇಸ್ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಏನೆಲ್ಲ ಇರುತ್ತೆ ಪೊಲೀಸರ ಚಾರ್ಜ್ ಶೀಟ್ ಅಲ್ಲಿ ಕಾದು ನೋಡಬೇಕಾಗಿದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಸಾಕಷ್ಟು ಈ ವಂಚನೆಯ ಜಾಲ, ಈಕೆಗೂ ಕೂಡ ಪ್ರಭಾವಶಾಲಿಗಳ ನಂಟು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಯಾರೆಲ್ಲರ ಹೆಸರು ಇರುತ್ತೆ ಚಾರ್ಜ್ ಶೀಟ್ನಲ್ಲಿ, ಈಕೆ ಮಾಡಿರ್ತಕ್ಕಂಥ ವಂಚನೆಯ ಕೆಲಸಗಳ ಕುರಿತಾಗಿ ಯಾವೆಲ್ಲ ರೀತಿಯ ಅಂಶಗಳಿರುತ್ತೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಬಯಲಾಗುತ್ತೆ. ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ಆಲ್ಮೋಸ್ಟ್ ಅಂತಿಮ ಹಂತಕ್ಕೆ ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಬೇಸಿಗೆ ಕಾಲದ ಆರಂಭದ ಘಟ್ಟದಲ್ಲಿ ಇದ್ದೀವಿ ನಾವು. ಈಗಲೇ ಅಲ್ಲಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಕಾವೇರಿ ನೀರು ಪೋಲಾಗದಂತೆ
ವ್ಯವಸ್ಥಿತವಾಗಿ ಪ್ಲಾನ್ ಮಾಡುವಂತಹ ಕೆಲಸ ಇದು ಇಂಪ್ಲಿಮೆಂಟ್ ಆದ್ರೆ ತುಂಬಾ ಅನುಕೂಲ. ಬೆಂಗಳೂರಿನ ನಲ್ಲಿಗಳಿಗೆ ಏರಿಯೇಟರ್ ಫಿಕ್ಸ್ ಮಾಡ್ತಾರೆ. ಹೋಟೆಲ್ಲು, ಮಾಲು, ರೆಸ್ಟೋರೆಂಟು ಈ ಎಲ್ಲಾ ಕಡೆನೂ ಕೂಡ ಈ ಏರಿಯೇಟರ್ ಫಿಕ್ಸ್ ಆಗುತ್ತೆ. ಅನಗತ್ಯವಾಗಿ ಹೆಚ್ಚು ನೀರು ವ್ಯರ್ಥ ಆಗೋದಕ್ಕೆ ಈ ಏರಿಯೇಟರ್ ಬ್ರೇಕ್ ಹಾಕುತ್ತೆ. ಹೀಗಾಗಿ ರೆಸ್ಟೋರೆಂಟ್ಗಳಿಗೆ, ಮಾಲ್ಗಳಿಗೆ, ಹೋಟೆಲ್ಗಳಿಗೆ ಶಾಕ್ ಒಂದು ರೀತಿ ಇದು. ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕಾವೇರಿ ನೀರು ಪೋಲಾಗದಂತೆ ಏರಿಯೇಟರ್ ಅಳವಡಿಸೋದು. ಹೋಟೆಲ್, ಮಾಲ್, ರೆಸ್ಟೋರೆಂಟ್, ದೇವಸ್ಥಾನಗಳು ಇಲ್ಲೆಲ್ಲಾ ಕಡೆ ಏರಿಯೇಟರ್ ಅಳವಡಿಸಿಕೊಳ್ಬೇಕು ಅಂತ ಸೂಚನೆ ನೀಡಲಾಗಿದೆ. ನೀವೇನಾದ್ರೂ ಏರಿಯೇಟರ್ ಹಾಕಿಸಿಕೊಳ್ಳಿಲ್ಲ ಅಂತಂದ್ರೆ ದಂಡ ಫಿಕ್ಸ್. ಸದ್ಯ ಕಾವೇರಿ ನೀರು ಪೋಲು ಮಾಡಿದ್ರೆ 5,000 ರೂಪಾಯಿ ದಂಡ ಇದೆ. ಇದೀಗ ಏರಿಯೇಟರ್ ಅಳವಡಿಸಲಿಲ್ಲ ಅಂತಂದ್ರೆ ಇದಕ್ಕೂ 5,000 ರೂಪಾಯಿ ದಂಡ. ಈಗಾಗಲೇ ಅಧಿಕಾರಿಗಳಿಗೆ ಮಾಲ್, ರೆಸ್ಟೋರೆಂಟ್, ಹೋಟೆಲ್ ಸೇರಿದಂತೆ ಸಾರ್ವಜನಿಕ ಓಡಾಡುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಕಳೆದ ಬಾರಿ ನಮ್ದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಯಾಕಂದ್ರೆ ನಮ್ಮ ಏನು 10 ಲಕ್ಷ ಏರಿಯೇಟರ್ ಫಿಕ್ಸ್ ಮಾಡುವುದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರಂತೆ 10 ಲಕ್ಷ ಏರಿಯೇಟರ್ಗಳನ್ನು ಕಳೆದ ವರ್ಷ ಇನ್ಸ್ಟಾಲ್ ಮಾಡಿದ್ದೇವೆ. ಈ ವರ್ಷನೂ ಕೂಡ ಅಷ್ಟೇ ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಈಗ ಕ್ರಮ ಜರುಗಿಸ್ತಾ ಇದ್ದೀವಿ. ಮುಂದುವರೆದು ಈಗ ಯಾರು ಏರಿಯೇಟರ್ಗಳು ಅಳವಡಿಸಿಕೊಳ್ತಾ ಇಲ್ಲ ಅವರಿಗೆ ಕೂಡ ನಾವು ಆಸ್ಪದ ಆಕ್ಟ್ ಪ್ರಕಾರ ಈ ಪ್ರಕ್ರಿಯೆಯಲ್ಲಿ ಮಾಡದೇ ಇದ್ರೆ ಅವ್ರಿಗೂ ಕೂಡ ದಂಡ ವಿಧಿಸುವ ಅವಕಾಶ ಇದೆ. ಅದಕ್ಕೆ ಅವ್ರಿಗೆ ಎಷ್ಟಾಗುತ್ತೆ ಸರ್? ಯಾರು ಏರಿಯೇಟರ್ ನಮ್ಮ ಆಕ್ಟ್ ಅಲ್ಲಿ ಯಾವುದೇ ನೀರಿನ ಸಂಬಂಧಪಟ್ಟ ವೈಲೇಷನ್ಸ್ಗಳಿಗೆ 5,000 ರೂಪಾಯಿ ದಂಡ ಅಂತಿದೆ. ನಾವು ಪ್ರಥಮ ಬಾರಿ ಅವರಿಗೆ ಮನವರಿಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಮನವರಿಕೆ ಮಾಡದ ಮೇಲೆ ಕೂಡ ಅವರು ಮಾಡ್ಕೊಳ್ಳದೇ ಇದ್ರೆ ಆವಾಗ ಅಷ್ಟೇ ದಂಡ ಮಾಡ್ತೇವೆ. ಮಾಲು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲ ಸರ್ ಎಲ್ಲ ಬರುತ್ತೆ ಹೇಗೆ ಸರ್ ಅಂತ? ಮೇನ್ ಆಗಿ ಕಮರ್ಷಿಯಲ್ ಪ್ಲೇಸ್, ಪಬ್ಲಿಕ್ ಪ್ಲೇಸಸ್ ಎಲ್ಲಿ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರುವುದಿಲ್ಲ. ಈಗ ಮನೆಯಲ್ಲಾದ್ರೆ ತಮಗೆ ತಿಳಿದಿರುವಂತೆ ಜನ ಈಸಿಯಾಗಿ ಅವರಿಗೆ ಕಾಳಜಿ ಇರುತ್ತದೆ. ಬಟ್ ಬೇರೆ ಕಡೆ ಪ್ರದೇಶದಲ್ಲಿ ಹೋಟೆಲ್ಸ್, ರೆಸ್ಟೋರೆಂಟ್, ಕಮರ್ಷಿಯಲ್ ಪ್ಲೇಸಸ್, ಮಾಲ್ಸ್, ಪಬ್ಲಿಕ್ ಪ್ಲೇಸಸ್, ದೇವಸ್ಥಾನ, ಮಂದಿರ ಎಲ್ಲ ಕಡೆ ಕೂಡ ಈ ತರ ಅವರ ವಿಚಾರಣೆ ಕೂಡ ಅಂತಿಮ ಹಂತದಲ್ಲಿದೆ. ಆ ವಂಚನೆ ಕೇಸ್ ಕುರಿತಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಮನೆಯಲ್ಲೂ ಕೂಡ ಆ ಕಾರ್ ಏನಿದೆ, ಅವರ ಬೆಂಜ್ ಕಾರ್, ಅದನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಚಾಲಕನನ್ನ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ವಿನಯ್ ಕುಲಕರ್ಣಿ ಚಾಲಕ ವೀರೇಶ್ ದಳವಾಯಿಯನ್ನ ವಿಚಾರಣೆ ನಡೆಸಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಒಟ್ಟು ಐಶ್ವರ್ಯ ಗೌಡ ವಂಚನೆ ಕೇಸ್ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಏನೆಲ್ಲ ಇರುತ್ತೆ ಪೊಲೀಸರ ಚಾರ್ಜ್ ಶೀಟ್ ಅಲ್ಲಿ ಕಾದು ನೋಡಬೇಕಾಗಿದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಸಾಕಷ್ಟು ಈ ವಂಚನೆಯ ಜಾಲ, ಈಕೆಗೂ ಕೂಡ ಪ್ರಭಾವಶಾಲಿಗಳ ನಂಟು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಯಾರೆಲ್ಲರ ಹೆಸರು ಇರುತ್ತೆ ಚಾರ್ಜ್ ಶೀಟ್ನಲ್ಲಿ, ಈಕೆ ಮಾಡಿರ್ತಕ್ಕಂಥ ವಂಚನೆಯ ಕೆಲಸಗಳ ಕುರಿತಾಗಿ ಯಾವೆಲ್ಲ ರೀತಿಯ ಅಂಶಗಳಿರುತ್ತೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಬಯಲಾಗುತ್ತೆ. ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ಆಲ್ಮೋಸ್ಟ್ ಅಂತಿಮ ಹಂತಕ್ಕೆ ತಲುಪಿದೆ ಅಂತ ಹೇಳಲಾಗ್ತಾ ಇದೆ.